ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಈ ಸಣ್ಣ ವಿಡಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಮುಂದಿನ ಹವಾಮಾನ ಸ್ಥಿತಿಗತಿಗಳು ಹೇಗಿರ್ಬೋದು, ಎಲ್ಲೆಲ್ಲಿ ಮಳೆಯಾಗ್ಬೋದು ಅನ್ನೋ ಕುರಿತು ಒಂದು ಸಣ್ಣ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೋತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಸ್ನೇಹಿತರೆ, ಇವತ್ತು ಜುಲೈ 12 ಶನಿವಾರ. ಮುಂದಿನ ಭಾರತದ ಹವಾಮಾನ ಸ್ಥಿತಿಗತಿಯ ಬಗ್ಗೆ ನೋಡೋದಾದರೆ, ಜುಲೈ 14, 15ರ ನಂತರ ಪುನಃ ಭಾರತದ ಪಶ್ಚಿಮ ಕರಾವಳಿ ಹಾಗೆ ಬಹುತೇಕ ಉತ್ತರ ಭಾರತವನ್ನು ಒಳಗೊಂಡಂತೆ ಮುಂಗಾರು ಮಾರುತಗಳು ಆ್ಯಕ್ಟಿವ್ ಆಗ್ತಕ್ಕಂಥ ಸಾಧ್ಯತೆಗಳು ಗೋಚರ ಆಗ್ತಿದೆ. ಅದಕ್ಕೆ ಬೇಕಾದಂಥಷ್ಟು ವಾತಾವರಣ ಈಗಾಗಲೇ ಅರಬ್ಬಿ ಸಮುದ್ರದ ಭಾಗದಲ್ಲಾಗಿರ್ಬೋದು, ಹಾಗೆ ಬಂಗಾಳ ಕೊಲ್ಲಿಗೆ ಹೊಂದ್ಕೊಂಡಂತೆ ಒಂದಷ್ಟು ವಾತಾವರಣದಲ್ಲಿ ಬದಲಾವಣೆ ಆಗ್ತಿರ್ತಕ್ಕಂಥದ್ದು. ಇದರ ಒಂದು ಹಿನ್ನೆಲೆ ನೋಡೋದಾದರೆ, ಮುಂದಿನ ದಿನಗಳಲ್ಲಿ ಬಹುತೇಕ ಭಾರತದ ಪಶ್ಚಿಮ ಕರಾವಳಿ ರಾಜ್ಯಗಳಲ್ಲಿ ಹಾಗೆ ಪಶ್ಚಿಮ ಘಟ್ಟ ಪ್ರದೇಶದ ವ್ಯಾಪ್ತಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಗೋಚರ ಆಗ್ತಾಯಿದೆ ಸ್ನೇಹಿತರು. ಹಾಗೆ ಉತ್ತರ ಭಾರತದ ಕೂಡ ಬಂಗಾಳ ಕೊಲ್ಲಿಯ ಕಡೆಯಿಂದ ಉತ್ತರ ಭಾರತದ ಮುಖಾಂತರ ಪಶ್ಚಿಮಾಭಿಮುಖವಾಗಿ ರಾಜಸ್ಥಾನದ ಕಡೆಗೆ, ಅಂದರೆ ಛತ್ತೀಸ್ಗಢ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಯು ಪಿ ಆಗಿರ್ಬೋದು, ಹಾಗೆ ದೆಹಲಿ ಸುತ್ತಮುತ್ತ ಇರ್ತಕ್ಕಂಥ ಹರಿಯಾಣ, ಪಂಜಾಬ್ ಈ ಒಂದು ವ್ಯಾಪ್ತಿಯಲ್ಲಿ ಈ ಒಂದು ಭಾಗ ಕೂತ್ಕೊಂಡಂತೆ ಪಶ್ಚಿಮ ಅಭಿಮುಖವಾಗಿ ಮುಂಗಾರು ಮಾರುತಗಳು ರಾಜಸ್ಥಾನ ಹಾಗೂ ಭಾರತ ಪಾಕಿಸ್ತಾನದ ಒಂದು ಬಾರ್ಡರ್ ಕಡೆಗೆ ಚಲಿಸ್ತಾ ಇರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಗಮನಿಸ್ಬೋದು. ಹಾಗೆ ಹಿಂದೂ ಮಹಾಸಾಗರ ಹಾಗೂ ಅರಬ್ಬಿ ಸಮುದ್ರದ ಮುಖಾಂತರ ಕೂಡ ಗುಜರಾತ್ ಹಾಗೂ ಮುಂಬೈ ಕಡೆಗೆ, ಅಂದರೆ ಮಹಾರಾಷ್ಟ್ರದ ಮುಂಬೈ ಕಡೆಗೆ ಕೂಡ ಬಲವಾಗಿ ಮುಂಗಾರು ಮಾರುತಗಳು ಮುಂದಿನ ದಿನಗಳಲ್ಲಿ ಸಕ್ರಿಯ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತದೆ. ಹಾಗಾಗಿ ಮುಂದಿನ, ಅಂದರೆ ಜುಲೈ 15, 20ರ ಒಂದು ಆಸ್ಪಾಸ್ನಲ್ಲಿ ಪುನಃ ಮಳೆಯಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಂಡುಬರ್ತದೆ ಸ್ನೇಹಿತರೆ. ಹಾಗೆ ಮುಂದಿನ ಒಂದು ಪರಿಸ್ಥಿತಿಯನ್ನು ನೋಡೋದಾದರೆ, ಸದ್ಯಕ್ಕೆ ಭಾರತದ ಪಶ್ಚಿಮ ಕರಾವಳಿ ಹಾಗೂ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ನೋಡೋದಾದರೆ ಮಹಾರಾಷ್ಟ್ರದ ರಾಜಧಾನಿ ಹಾಗೆ ಭಾರತದ ವಾಣಿಜ್ಯ ನಗರದಿಂದ ಕರೆಸ್ಕೊಳ್ತಕ್ಕಂಥ ಮುಂಬೈ ಆಗಿರ್ಬೋದು, ಹಾಗೆ ಅಲಿಬಾಗ್, ರತ್ನಗಿರಿ, ಪಣಜಿ, ಕಾರವಾರ, ಅಂಕೋಲ, ಗೋಕರ್ಣ, ಹಾಗೆ ಕುಮಟ, ಹೊನ್ನಾವರ, ಹಾಗೆ ಭಟ್ಕಳ, ಕುಂದಾಪುರ, ಮಂಗಳೂರು, ಬಂಟ್ವಾಳ, ಸುಳ್ಯ, ವಿಟ್ಲ, ಪುತ್ತೂರು, ಹಾಗೆ ಕಾಸರಗೋಡು, ತಲಚೇರಿ, ತ್ರಿಶೂರು, ಕೊಚ್ಚಿ, ಹಾಗೆ ಕರ್ನಾಟಕದ ಘಟ್ಟ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಿವಮೊಗ್ಗ, ದಕ್ಷಿಣ ಕನ್ನಡ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂದಿನ 48 ಗಂಟೆಯಲ್ಲಿ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತದೆ ಸ್ನೇಹಿತರೆ. ಹಾಗೆ ಉತ್ತರ ಭಾರತದ ಹಾಗೂ ಈಶಾನ್ಯ ಭಾರತಕ್ಕೆ ನೋಡೋದಾದರೆ ರಾಜಸ್ಥಾನದ ಜೋಧ್ಪುರ ಆಗಿರ್ಬೋದು, ಹಾಗೆ ಭೀಲ್ವಾರ ಆಗಿರ್ಬೋದು, ಉದಯಪುರ ಆಗಿರ್ಬೋದು, ಹಾಗೆ ಮಧ್ಯಪ್ರದೇಶದ ಜಬಲ್ಪುರ ಆಗಿರ್ಬೋದು, ಸಾಗರ್ ಆಗಿರ್ಬೋದು, ಗ್ವಾಲಿಯರ್ ಆಗಿರ್ಬೋದು, ಹಾಗೆ ರಾಯ್ಬರೇಲಿ, ಅಲಿಗಢ, ಆಗ್ರಾ, ಹಾಗೆ ಲಕ್ನೋ, ಅಂದರೆ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ಆಗಿರ್ಬೋದು, ಪ್ರಯಾಗ್ರಾಜ್, ವಾರಣಾಸಿ, ರಾಂಚಿ, ಹಾಗೆಯೇ ಸಂಬಲ್ಪುರದಲ್ಲೂ ಕೂಡ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತದೆ ಸ್ನೇಹಿತರೆ. ಹಾಗೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಸುತ್ತಮುತ್ತ ಇರ್ತಕ್ಕಂಥ ತುಮಕೂರು, ಚಿತ್ರದುರ್ಗ, ಹಾಗೆಯೇ ಚಿಕ್ಕಬಳ್ಳಾಪುರ, ಹಾಗೆಯೇ ದೊಡ್ಡಬಳ್ಳಾಪುರ ಆಗಿರ್ಬೋದು, ದೇವನಹಳ್ಳಿ, ಕೋಲಾರ, ಮಾಲೂರು, ಶ್ರೀನಿವಾಸಪುರ, ಹಾಗೆ ಶಿಡ್ಲಘಟ್ಟ ಈ ವ್ಯಾಪ್ತಿ ಹೊಂದ್ಕೊಂಡಂತೆ ಕೂಡ ಮುಂದಿನ ದಿನಗಳಲ್ಲಿ ಹಗುರವಾಗಿ ಸಣ್ಣ ಪ್ರಮಾಣದಲ್ಲಿ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಹಾಗೆ ರಾಮನಗರ, ಮಂಡ್ಯ, ಮೈಸೂರು, ಹಾಸನ, ಹಾಗೆ ಚಾಮರಾಜನಗರ ಈ ವ್ಯಾಪ್ತಿಯಲ್ಲೂ ಕೂಡ ಹಗುರವಾಗಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ. ಹಾಗೆ ಬಳ್ಳಾರಿ, ಬಾಗಲಕೋಟೆ, ಕೊಪ್ಪಳ, ಹಾವೇರಿ, ಗದಗ ಈ ವ್ಯಾಪ್ತಿಯಲ್ಲೂ ಕೂಡ ಹಗುರವಾಗಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ. ಹಾಗೆ ಬಸವ ಕಲ್ಯಾಣ, ಬಾಲ್ಕಿ, ಯಾದಗಿರಿ, ಹಾಗೆ ಗುರುಮಿಟ್ಕಲ್ ಕ್ಷೇತ್ರ ಆ ಒಂದು ಭಾಗದಲ್ಲಾಗಿರ್ಬೋದು, ಹಾಗೆ ಸುರ್ಪುರ, ರಾಯಚೂರಿನ ಬಹುತೇಕ, ಅಂದರೆ ಆಂಧ್ರ ಪ್ರದೇಶ, ತೆಲಂಗಾಣ ಈ ಒಂದು ಗಡಿ ಭಾಗ ಕೂಡ ಆ ಭಾಗದಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತದೆ. ಹಾಗೆ ಬೆಳಗಾವಿ, ಉತ್ತರ ಕನ್ನಡ ಈ ಒಂದು ಭಾಗದಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗದಿದ್ದರೂ ಕೂಡ ಈ ಭಾಗದಲ್ಲಿ ಚದುರದಂತೆ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ. ಇವತ್ತು ಹಾಗೂ ನಾಳೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಹಾಗೂ ಸುತ್ತಮುತ್ತ ಪ್ರದೇಶದಲ್ಲಿ ಹಗುರವಾಗಿ ಚದುರದಂತೆ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ ಸ್ನೇಹಿತರೆ. ಮುಂದಿನ ಪರಿಸ್ಥಿತಿಯನ್ನು ನೋಡೋದಾದರೆ, ಜುಲೈ ಅಂತ್ಯದ ವೇಳೆಗೆ ಬಹುತೇಕ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಪಶ್ಚಿಮ ಕರಾವಳಿ ಆಗಿರ್ಬೋದು, ಪಶ್ಚಿಮ ಘಟ್ಟಗಳಾಗಿರ್ಬೋದು, ಹಾಗೆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ದಕ್ಷಿಣ ಕರ್ನಾಟಕ ಒಳಗೊಂಡಂತೆ ಬಹುತೇಕ ಭಾಗದಲ್ಲಿ ಜುಲೈ ಆಗಸ್ಟ್ ವೇಳೆಗೆ ಉತ್ತಮವಾದಂಥ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಗೋಚರ ಆಗ್ತಿದೆ. ಹಾಗೆ ಬಹುತೇಕ ಉತ್ತರ ಭಾರತ ಆಗಿರ್ಬೋದು, ಈಶಾನ್ಯ ಭಾರತ ಆಗಿರ್ಬೋದು, ಹಾಗೆ ಭಾರತದ ಪಶ್ಚಿಮ ಕರಾವಳಿ ಈ ಒಂದು ಭಾಗದಲ್ಲಾಗಿರ್ಬೋದು, ಹಾಗೆ ಆಂಧ್ರ ಪ್ರದೇಶದ ಹಾಗೆ ರಾಯಲಸೀಮದ ಒಂದು ಭಾಗ ಆಗಿರ್ಬೋದು, ಗೋದಾವರಿ ಆ ಒಂದು ವ್ಯಾಪ್ತಿಯಲ್ಲಾಗಿರ್ಬೋದು, ಹಾಗೆ ತೆಲಂಗಾಣಕ್ಕೆ ಹೊಂದ್ಕೊಂಡಂತೆ ಕೂಡ ಮುಂದಿನ ದಿನಗಳಲ್ಲಿ, ಅಂದರೆ ಜುಲೈ ಆಗಸ್ಟ್ನಲ್ಲಿ ಹೆಚ್ಚಾಗಿ ಮುಂಗಾರು ಮಾರುತಗಳು ಸಕ್ರಿಯ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ. ಹಾಗಾಗಿ ಮುಂದಿನ ಬೆಳವಣಿಗೆಯನ್ನು ನಾವು ಕಾದುನೋಡೋಣ. ಜುಲೈ 20, 25ರ ನಂತರ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಆಗಸ್ಟ್ನಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮಸ್ಕಾರ.